ಅಯ್ಯೋ, ಇವನು ಯಾವಾಗ ಹೆಗಲ ಮೇಲೆ ಬಂದ್ಬಿಟ್ಟ. ಇವನು ಏನು ಮಾಡ್ಬೇಕು ಗೊತ್ತಾ, ಇಲ್ಲಿಂದ ಕೆಳಗಡೆ ಎಸಿಬೇಕು ಗೈಸ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಅಸಾಸಿನ್ ಕ್ರೀಡ್ ಪಾರ್ಟ್ 2. ಹಿಂದಿನ ಎಪಿಸೋಡಲ್ಲಿ ಫ್ರಾನ್ಸಿಸ್ಕೋ ದೆ ಪಾಜಿನ ಓಡಾಡಿಸ್ಕೊಂಡು ಹೋಗ್ಕೊಂಡ್ವಿ, ಹಾಗೆ ಬರ್ನಾರ್ಡೋನು ಸಹ ಸಾಯಿಸಿದ್ವಿ. ಎಪಿಸೋಡ್ನ ಎಂಡಲ್ಲಿ ಇದೇ ಜಾಗದಲ್ಲಿ ಪಾಜಿಗಳ ಒಬ್ಬ ಬೆನಿಫ್ಯಾಕ್ಟರ್ನ ಸಾಯಿಸಿದ್ವಿ. ಅಲ್ಲಿಗೆ ಎಪಿಸೋಡ್ ಎಂಡ್ ಮಾಡಿದ್ದೀವಿ. ಇವಾಗ ಇಲ್ಲಿಂದನೇ ಕಂಟಿನ್ಯೂ ಮಾಡೋಣ. ಈಗ ಸದ್ಯಕ್ಕೆ ಮ್ಯಾಪಲ್ಲಿ 2 ಪ್ಲೇಸ್ ತೋರಿಸ್ತಾ ಇದ್ದಾರೆ ಗೈಸ್. 2ರಲ್ಲಿ ಯಾವುದಾದ್ರೂ ಒಂದಕ್ಕೆ ಹೋಗೋಣ, ಅಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟ್ ಬಂದ್ಬಿಟ್ಟು ನಾವಿವಾಗ ಹತ್ತಿದ್ವಲ್ವ ಈ ಬಿಲ್ಡಿಂಗು, ಇದ್ರ ಕೆಲಸ ಮುಗಿಸೋಣ. ಇಲ್ಲಿ ಸಿಂಕ್ರನೈಸ್ ಮಾಡಬೇಕು, ಇದಾಗ್ತಾ ಇದೆ. ಆಲ್ಮೋಸ್ಟ್ 10-15 ಸಿಂಕ್ರನೈಸ್ ಕಂಪ್ಲೀಟ್ ಆಗಿರ್ಬೋದು ಗೈಸ್. ಟೋಟಲ್ 76-73 ಇದೆ. ನೋಡೋಣ, ಒಂದು ನಿಮಿಷ ಗೊತ್ತಾಗುತ್ತಲ್ಲ ಇವಾಗ. ಅಯ್ಯೋ, ಆಗಿರೋದಿನ್ನು 9 ಅಷ್ಟೇ ಗೈಸ್. ನಾನು 15 ಅಂತ ಅಂದ್ಕೊಂಡಿದ್ದೆ. ಓಕೆ, ಇದು ತುಂಬ ಟೈಮ್ ತೊಗೊಳುತ್ತೆ ಮಾತ್ರ ಇದು ಕಂಪ್ಲೀಟ್ ಮಾಡೋಕ್ಕೆ. ನಾವು ಆಲ್ಮೋಸ್ಟ್ ಹಾಫ್ ಗೇಮ್ ಕಂಪ್ಲೀಟ್ ಮಾಡಿರ್ಬೋದು, ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಕಂಪ್ಲೀಟ್ ಮಾಡೋಕ್ಕೆ. ಪರವಾಗಿಲ್ಲ, ಎಂಜಾಯ್ ಮಾಡಿಕೊಂಡು ಗೇಮ್ನ ಕಂಪ್ಲೀಟ್ ಮಾಡೋಣ ಗೈಸ್. ಇವಾಗ ಮ್ಯಾಪಲ್ಲಿರೋ ಮಾರ್ಕ್ ಹತ್ರ ಹೋಗೋಣ. ಮಾರ್ಕ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಏನು ಮಿಷನ್ ಇದೆ ಅಂತ ನೋಡೋಣ. ಆಲ್ಮೋಸ್ಟ್ ಮಾರ್ಕ್ ಹತ್ರ ಬಂದ್ವಿ. ಇಲ್ಲಿ ಯಾರೋ ನಿಂತಿದ್ದಾರೆ. ಓಕೆ, ಇವನ ಹತ್ರ ಮಾತಾಡ್ಬೇಕು ನಾವಿವಾಗ. ಏನು ಗುರು ಮ್ಯಾಟ್ರು ಹೇಳೋ. ಇದ್ಯಾವ ಭಾಷೆ ಗುರು? ಓಕೆ, ಏನೋ ಕೊಟ್ಟವ್ರೆ ನಮಗೆ. ಓಕೆ, ನಾವಿವಾಗ ಆಬಿಗೆ ಹೋಗ್ಬಿಟ್ಟು ಅದ್ಯಾರೋ ಸ್ಟೇಫನ್ ಬೆನಾನಿ ಅಂತ ಒಬ್ಬ ಇದ್ದಾನೆ, ಅವನ ಹೆಸರು ನಮ್ಗೆ ಹೇಳಕ್ ಬರ್ತಾ ಇಲ್ಲ. ಅವನ್ನ ಕೊಲ್ಬೇಕು ಗೈಸ್. ಹೋಗಿ ಇದೇ ದಾರಿಲಿ ಫಾಲೋ ಮಾಡ್ಕೊಂಡು ಹೋಗಂತ ಹೇಳವನೆ. ಇದೇ ದಾರಿಲಿ ಹೋಗೋಣ, ಅವನ್ನ ಕಸಕ್ ಮಾಡ್ಬಿಡೋಣ. ದಾರಿಯಿಂದ ಹೋಗ್ರು, ಥೂ ಅಡ್ಡಡ್ಡ ಬರ್ತಾ ಇದ್ದಾನೆ ಅವನು. ಓಕೆ, ಬಂದ್ವಿ. ಇದೇನು ಎಲ್ಲರೂ ಕಪ್ಪು ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದಾರೆ. ಗಾರ್ಡ್ಸ್ ಬೇರೆ ಬಂದರು ನೋಡಿ. ನನ್ನ ಮಕ್ಕಳಿಗೆ ತಗೋ ತಗೋ ತಗೋ. ಅಯ್ಯೋ, ತಗೋ. ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರಕ್ಕೆ ಬಿಡ್ತೀರಾ? ತಗೋ ತಗೋ. ಗಾರ್ಡ್ಸ್ ಕ್ಲಿಯರು. ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋಗ್ಬಿಟ್ಟು ಅವನು ಒಳಗಡೆ ಇದ್ದಾನೆ ಮೋಸ್ಟ್ಲಿ. ಹೇಗೆ ಹೊಡಿಬೇಕಂತ ಐಡಿಯಾ ಇಲ್ಲ. ಫಸ್ಟ್ ಅಟೆಂಪ್ಟ್ ದೇವ್ರಿಗೆ ಹೋದ್ರೂ ಹೋಯ್ತು. ಹೇಳೋಕ್ಕಾಗಲ್ಲ. ನೋಡೋಣ ಒಳಗಡೆ ಹೋಗ್ಬಿಟ್ಟು. ಅಯ್ಯೋ, ಇದ್ರೊಳಗಡೆ ಆಲ್ರೆಡಿ ಎನಿಮಿಸ್ ಇದ್ದಾರೆ. ಥೋ, ಯಾರಿಗೂ ಹೊಡೆದೆ ಗೈಸ್ ನಾನು. ನಾನೇನಯ್ಯ ತಪ್ಪು ಮಾಡ್ದೆ? ಓಕೆ, ಇವರೆಲ್ಲ ಗಾರ್ಡ್ಸಾ? ಓಕೆ, ಇನ್ನೊಬ್ಬ ಇದ್ದಾನೆ. ತಗೋ, ಫಿನಿಶು. ಎಲ್ಲಿದ್ದಾನೆ ಗೈಸ್? ಇದ್ರೊಳಗಡೆ ಎಲ್ಲಿ ಹುಡ್ಬೇಕು ಇವನು ಇವಾಗ? ಸ್ಮೋಕ್ ಹಾಕ್ಬೇಕಾ? ಓಕೆ, ಅವನು ಓಡ್ತಾ ಇದ್ದಾನೆ ಗೈಸ್. ಓಕೆ, ತಪ್ಸ್ಕೊಂಡ ಗೈಸ್. ನಾನು ಸ್ಮೋಕ್ ಯೂಸ್ ಮಾಡಬೇಕಿತ್ತು, ಸ್ಮೋಕ್ ಬಾಂಬು. ಓಕೆ, ಅವನು ನಮ್ಗೆ ಕೊಟ್ಟಿರೋದು ಸ್ಮೋಕ್ ಬಾಂಬಾ ಅವಾಗ ರೋಡಲ್ಲಿ. ಫ್ಲಾಶ್ ಬ್ಯಾಕ್. ನನಗೆ ಗೊತ್ತೇ ಆಗಿಲ್ಲ ಗೈಸ್, ನಿಜವಾಗ್ಲು. ರೋಡಲ್ಲಿ ಲೊಕೇಶನ್ ಇಡುವಾಗ ಅವನು ನಮ್ಗೆ ಕೊಟ್ಟ ಅಲ್ವಾ, ನಾನು ಅವಾಗ ಥಿಂಕೇ ಮಾಡಿರಲಿಲ್ಲ ಅದ್ರ ಬಗ್ಗೆ. ಇವಾಗ ಗೊತ್ತಾಯಿತು. ಓಕೆ, ಇವಾಗ ಸ್ಮೋಕ್ ಬಾಂಬ್ನ ಯೂಸ್ ಮಾಡ್ಕೊಳ್ಳೋಣ. ಒಳಗಡೆ ಆರಾಮ್ಸೆ ಹೊಡಿಬೋದು ಅವನು ಅವಾಗ. ಓಕೆ, ಹೋಗೋಣ ಒಳಗಡೆ. ಹಾಗೆ ನಾವು ಈಗಲ್ ವಿಷನ್ ಕೂಡ ಯೂಸ್ ಮಾಡ್ಕೋಬೇಕು. ಓಕೆ, ಇವಾಗ ಹೋಗೋಣ ಒಳಗಡೆ. ಫಸ್ಟ್ ಅವನ್ನ ಸ್ಪಾಟ್ ಮಾಡ್ಕೋಬೇಕು. ಓಕೆ ಗೈಸ್, ಅಲ್ಲಿ ನೋಡಿ ಎಂಡಲ್ಲಿ ಯೆಲ್ಲೋ ಕಲರು ಶೈನಿಂಗ್ ಆಯಿತು, ನೋಡಿದ್ರಾ? ಅವನೇ. ಓಕೆ, ಅಲ್ಲಿ ನೋಡಿ. ಇವಾಗ ಸ್ಮೋಕ್ ಬಾಂಬ್ ಏನೋ ಬೇಡ, ಡೈರೆಕ್ಟ್ ಹೋಗಿ ಹಾಕ್ಬಿಡೋಣ ಗೈಸ್. ಓಕೆ, ಅಯ್ಯೋ ಇಲ್ಲದ ನೋಡಿ. ಹಾಗು. ಏನೂ ಇಲ್ಲ ಗೈಸ್, ಒಂದು ಸ್ಮೋಕ್ ಬಾಂಬ್ ಸಹ ಯೂಸ್ ಮಾಡ್ಕೊಳ್ಳಿಲ್ಲ, ಹಂಗೆ ಫಿನಿಶ್. ಅದೇ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಯಾಕಪ್ಪೋ. ಓಕೆ, ರೆಸ್ಟ್ ಇನ್ ಪೀಸ್ ತಾತ.
ಒಳ್ಳೆ ಕೆಲಸ ಮಾಡ್ರಿ ಅನ್ನೋದು ಇದಕ್ಕೆ. ಕೆಟ್ಟ ಕೆಲಸ ಮಾಡ್ತೀರಾ ಸಾಯ್ತೀರಾ. ಅಯ್ಯೋ ಥೋ. ಓಕೆ ಬನ್ರೋ ಇವಾಗ. ಎಷ್ಟು ಜನ ಬರ್ತೀರಾ? ಒಂದು. ಅಯ್ಯೋ ಮಿಸ್ ಆಯಿತು. ಒಂದು, ಎರಡು, ಬನ್ರೋ. ಅಯ್ಯೋ ಎಲ್ಲ ಒಟ್ಟಿಗೆ ಬರಬೇಡ್ರೋ, ಒಬ್ಬೊಬ್ಬರೇ ಬನ್ನಿ. ಎಷ್ಟು ಜನ ಇದ್ದಾರೆ ಗೈಸ್? ಏನು ಮತ್ತೆ 3 ಜನ ಬಂದರು? ಏನು ಬರ್ತಾನೆ ಇದ್ದಾರೆ? ಓಕೆ. ಅಯ್ಯೋ ಆದರೆ ಎಲ್ಲ ಒಂದೊಂದು ಪೆಟ್ಟಿಗೆ ಹೋಗ್ತಾ ಇದ್ದಾರೆ. ಓಕೆ 3 ಜನ ಇದ್ದಾರೆ. ಅಯ್ಯೋ ಜಸ್ಟ್ ಮಿಸ್. ಏನು ಗೈಸ್ ಇವರು ಬರ್ತಾನೆ ಇದ್ದಾರೆ. ಓಕೆ ನಾವು ಎಷ್ಟು ಜನ ಹೊಡಿಬೇಕಿಲ್ಲಿ? ಬನ್ರು ಎಲ್ಲ ಗುಂಪು ಹಾಕೊಂಡವ್ರೆ ನನ್ನ ಫಿನಿಶ್. ಒಬ್ಬ ಏನು ರ್ಯಾಶಲ್ಲಿ ಹೊಡಿತವನೆ. ಇವನು ಹೋದ. ಓಕೆ ಇವಾಗ 3 ಜನ ಇದ್ದಾರೆ. ಇಲ್ಲ ಗುರು ಮತ್ತು ಬರ್ತಾ ಇದ್ದಾರೆ. ಏನ್ರೋ ಇದು? ಬನ್ನಿ ಇವಾಗ ಚುಚ್ಚಿ ಸಾಯಿಸ್ತಾನೆ. ಅಯ್ಯೋ ಅಯ್ಯೋ. ಓಕೆ ಒಬ್ಬ ಇದ್ದಾರೆ. ಸಾಯಿ ಹಾಕು ಹೋಗು. ಓಕೆ ಓಡೋಗೋಣ. ಎಸ್ಕೇಪ್ ಆಗಬೇಕು ಇಲ್ಲಿಂದ. ಅಯ್ಯೋ ದೇವ್ರೆ, ಆಲ್ಮೋಸ್ಟ್ ಒಂದು 20 ಜನ ಹೊಡೆದಿದ್ದೀವಿ ವಯಸ್ಸಲ್ಲಿ. ಏನು ಬರ್ತಾನೆ ಅವರೇ ಹೊಡಿತಾನೆ ಇದ್ದೀನಿ, ಬರ್ತಾನೆ ಅವರೇ. ಆದರೂ ಚೆನ್ನಾಗಿತ್ತು ಫೈಟು. ಸ್ಟೆಫಾನನ್ನು ಮಾತ್ರ ಸ್ಮೋಕ್ ಬಾಂಬ್ ಏನು ಯೂಸೇ ಮಾಡಿಲ್ಲ, ಹಾಗೆ ಕೊಂದ್ವಿ. ಓಕೆ ಮ್ಯಾಪಲ್ಲಿರೋ ನೆಕ್ಸ್ಟ್ ಮಾರ್ಕಿಗೆ ಹೋಗೋಣ. ಅಲ್ಲೇನಾದರೂ ನ್ಯೂ ಮಿಷನ್ ಇರುತ್ತೆ. ದಾರಿಲಿ ಹೋಗ್ತಾ ಇರುವಾಗ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಗೈಸ್, ಅದನ್ನು ಫಸ್ಟ್ ಸಿಂಕ್ರನೈಸ್ ಮಾಡೋಣ. ಆಮೇಲೆ ಮುಂದೆ ಇರೋ ಮಾರ್ಕ್ ಕಡೆ ಹೋಗೋಣ ಗೈಸ್. ಕೆಳಗಡೆ ನೋಡಿ ಗಾರ್ಡ್ಸ್ ಎಲ್ಲ ಗಲಾಟೆ ಮಾಡ್ಕೋತವ್ರೆ. ನನ್ನ ಹೊಡೆಯೋಕೆ ಬಂದರು. ನಾನಲ್ಲಿ ಸ್ವಲ್ಪ ಜನ ಗಾರ್ಡ್ಸ್ ನಿಂತಿದ್ರು, ಅವ್ರನ್ನ ಹೈರ್ ಮಾಡಿದೆ. ಇವಾಗ ಅವರವರೇ ಗಲಾಟೆ ಮಾಡ್ಕೋತವ್ರೆ. ಓಕೆ ಕೆಳಗಡೆ ಏನೋ ಮಾರ್ಕ್ ಇದೆ ವಾಲಲ್ಲಿ. ಓ ಗೈಸ್ ಇದು ಪಜಲ್ ಟೈಪ್ ಏನೋ ಇರುತ್ತೆ. ಇದನ್ನು ಇವಾಗ ಓಪನ್ ಮಾಡಲ್ಲ, ನೆಕ್ಸ್ಟ್ ಎಪಿಸೋಡಲ್ಲಿ ಓಪನ್ ಮಾಡೋಣ. ನಾವಿವಾಗ ಫಸ್ಟು ಮಿಷನ್ ಕಂಪ್ಲೀಟ್ ಮಾಡೋಣ. ಇದು ಬಂದು ನಮ್ಮದು 10th ವ್ಯೂ ಪಾಯಿಂಟ್ ಸಿಂಕ್ರನೈಸ್ ಗೈಸ್. ಟೋಟಲ್ 73 ಇದೆ. 73ಯಲ್ಲಿ 63 ಇನ್ನೂ ರಿಮೈನಿಂಗು. ನೆಕ್ಸ್ಟ್ ಮಾಡೋಣ. ಇವಾಗ ಈ ಪಾರ್ಟ್ನ ಕಟ್ ಮಾಡ್ತೀನಿ ಗೈಸ್. ಸ್ಟ್ರೈಟಾಗಿ ಮ್ಯಾಪಲ್ಲಿರೋ ಮಾರ್ಕ್ ಹತ್ರ ಮೀಟ್ ಆಗೋಣ. ಓಕೆ A few minutes later. ಓಕೆ ಮಾರ್ಕ್ ಹತ್ರ ಬಂದ್ವಿ. ಇವಾಗ ಇವನ ಹತ್ರ ಮಾತಾಡಬೇಕು. We found Archbishop Salviati. He's barricaded himself inside that villa. ಓಹೋ ಇವಾಗ ಇನ್ನೊಬ್ಬರು ನೋಡಿಬೇಕು. Take some of my men. Use them to clear the fields. Then find a way over the wall so you can open the gates. ಓಕೆ ಇವನ್ ಮೆನ್ನ ಕರ್ಕೊಂಡು ಹೋಗ್ಬೇಕಂತೆ. Command over my own army. ಚೆನ್ನಾಗಿದೆ ಐಡಿಯಾ. A nice change of pace from the usual sneaking and stabbing. I like it. ಓಕೆ ನಾವಿವಾಗ ಇವ್ರನ್ನ ಹೆಲ್ಪ್ ತಗೊಂಡು ಫ್ರಾನ್ಸಿಸ್ಕೋ ಸಲ್ವಿಯಾಟಿ ಅವ್ನು ಹೊಡಿಬೇಕು ಗೈಸ್. ಓಕೆ ಅವ್ನು ಹೊಡೆಯೋಣ. ಎಷ್ಟು ಜನನ ಹೊಡೆದಿದ್ದಾನೆ ಈಸಿಯು. ಇವನೊಬ್ಬ ಹೆಚ್ಚ ಇವನಿಗೆ. ಅವನು ಹೊಡೆಯೋಣ. ಇಲ್ಲಿ ನೋಡಿ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ ನಮ್ಮ ಹತ್ರ. 1 2 3 4 5 6. ಓಕೆ 6 ಜನ ಇದ್ದಾರೆ. ಫಸ್ಟ್ ಇವ್ರಿಗೆ ಹೊಡಿಬೇಕು ಗೈಸ್. ಇಲ್ಲಿದ್ದಾರೆ ನೋಡಿ, ಹೊಡಿರೋ ಸರಿಯಾಗಿ ಕೊಡ್ರು. ಅಯ್ಯೋ ಇವ್ರು ಏನು ಮಾಡ್ತಾ ಇದ್ದಾರೆ? ಓಕೆ ನಾನು ಇವ್ರು ಹೊಡೆದಿರ್ತಾರಂತ ಮಾಡಿದೆ. ಓಕೆ ಬಂದರು, ಹೊಡಿರೋ. ಇದೆಲ್ಲ ಒಟ್ಟಾಕೊಂಡು ನನಗೆ ಹೊಡಿತಾ ಇದ್ದಾರೆ ಇಲ್ಲಿ. ಬಾ ಒಬ್ಬನಿಗೆ ಹೊಡಿತೀರಾ? ನನ್ನ ಟೀಮ್ ಬಂತು, ಎಲ್ಲರೂ ಹೊಡಿತಾರೆ ಇವಾಗ. ಬಾ ಗೈಸ್ ಯಾರನ್ನೂ ಉಳಿಸ್ಬೇಡಿ, ಎಲ್ಲರನ್ನೂ ಸಾಯಿಸ್ಬಿಡಿ. ಎಲ್ಲರೂ ಪ್ರತಿಯೊಬ್ಬರು. ಏನು ಸ್ಟ್ರಾಂಗ್ ಇದ್ದಾನೆ ಗುರು ಅವನು. ಓಕೆ ನಮ್ಮ ಟೀಮ್ಮೇಟ್ ನೋಡ್ಕೋತಾರೆ. ನಾವಿವಾಗ ದಾರಿ ಹುಡುಕ್ಬೇಕು. ಈ ಬಿಲ್ಡಿಂಗ್ ಒಳಗಡೆ ಹೋಗ್ಬೇಕು ಗೈಸ್ ನಾವಿವಾಗ.
ಈ ಜಾಗನ ಫುಲ್ಲು ಸುತ್ತಾಕೊಂಡು ಬಂದೆ, ಎಲ್ಲೂ ಎಂಟ್ರಿ ಸಿಕ್ಕಿಲ್ಲ ಒಳಗಡೆ ಹೋಗ್ಲಿಕ್ಕೆ. ಮೋಸ್ಟ್ಲಿ ಡೋರಿಂದನೇ ಹೋಗ್ಬೇಕನ್ಸುತ್ತೆ. ಇವ್ರು ನೋಡಿದ್ರೆ ನಮ್ಮ ಗಾರ್ಡ್ಸ್ ಎಲ್ಲ ಎಲ್ಲೋ ಹೋದ್ರು ಅಂತ ಗೊತ್ತಿಲ್ಲ. ಓಕೆ, ಇಲ್ಲೇ ಇದ್ದಾರಾ? ನಾನು ಅಂದ್ಕೊಂಡೆ ಎಲ್ಲ ಓಡೋದ್ರು. ಓಕೆ, ಮೇಲೊಬ್ಬ ಇದ್ದಾನೆ. ಇವನ್ನ ನೈಫ್ ಥ್ರೋ ಮಾಡಿ ಸಾಯಿಸೋಣ ಗೈಸ್. ಇಲ್ಲಿಂದ ಕರೆಕ್ಟ್ ಆ್ಯಂಗಲ್ಲು, ನೈಫ್ ತಗೋ, ಕರೆಕ್ಟಾಗಿ ಏನು ಮಾಡು. ಅಯ್ಯೋ, ಮಿಸ್ ಆಯಿತು ಒಂದು. ಅಯ್ಯೋ, ಏನು ಮಾಡೋಕೆ ಬರ್ತಿಲ್ಲ. ಓಕೆ, ಬಿತ್ತು ನೋಡಿ. ಇವಾಗ ಎಲ್ಲಿಂದ ಹತ್ಕೊಂಡು ಹೋಗ್ಬೇಕಂತ ನೋಡಬೇಕು. ಮೋಸ್ಟ್ಲಿ ಈ ಡೋರ್ ಪಕ್ಕದಲ್ಲಿರೋ ವಾಲಿಂದ ಹತ್ಕೊಂಡು ಹೋಗ್ಬೋದು. ಕರೆಕ್ಟ್ ಗೈಸ್, ಇಲ್ಲಿಂದ ಹೋಗ್ಬೋದು. ಇವಾಗ ಅವನು ಹೊಡಿಬೇಕು. ಅವನು ಎಲ್ಲಿದ್ದಾನೆ? ಒಳಗಡೆ ಬೇರೆ ಗಾರ್ಡ್ಸ್ ಇದ್ದಾರೆ, ನೋಡ್ಕೊಳ್ಬೇಕು. ಕೆಲವೊಬ್ಬ ಗಾರ್ಡ್ಸ್ ಇದ್ದಾನೆ. ಕರೆಕ್ಟಾಗಿ ಅಯ್ಯೋ ಥ್ರೋ ಮಾಡಿ ಸಾಯಿಸ್ಬೇಕಂತ ಮಾಡಿದೆ, ನೈಫೇ ಇಲ್ಲ, ಖಾಲಿ ಆಯಿತು. ಓ, ಮಿಸ್ ಆಯಿತು. ಅವ್ನು ನೋಡೋದ ಗೈಸ್ ಕೆಳಗಡೆ. ಇವಾಗ ನಾವು ಡೋರ್ ಓಪನ್ ಮಾಡಬೇಕು. ನಾವು ಕರ್ಕೊಂಡು ಬಂದಿರೋ ಗಾರ್ಡ್ಸ್ನ ಒಳಗಡೆ ಬಿಡ್ಬೇಕಲ್ವಾ, ಅದಕ್ಕೋಸ್ಕರ. ಅಯ್ಯೋ, ಇವರೇನು ಆರ್ಮಿನೇ ಬರ್ತಾ ಇದೆ. ಫಸ್ಟ್ ಡೋರ್ ಓಪನ್ ಮಾಡಬೇಕು. ಬಿಡ್ರು. ಥೋ. ಓಕೆ, ಆಕ್ಸಸ್ ಆಯಿತು, ಡೋರ್ ಓಪನ್ ಆಯ್ತು ಗೈಸ್. ಬಂದರು ನಮ್ಮ ಟೀಮ್ಮೇಟ್ಸ್ ಎಲ್ಲ ಒಳಗಡೆ. ನಾವಿವಾಗ ಸ್ಮೋಕ್ ಹಾಕೋಣ ಫಸ್ಟು, ನಮಗಿಲ್ಲ ಸಾಯಿಸ್ಬಿಡ್ತಾರೆ. ಓಕೆ, ಇವಾಗ ಎಲ್ಲರೂ ನೋಡೋಣ. ಎರಡಾಯ್ತು, ತಗೋ ಒಂದು, ತಗೋ ತಗೋ. ಸ್ಮೋಕಲ್ಲಿ ಚೆನ್ನಾಗಿ ಹೊಡಿತಾನೆ ಗೈಸ್. ಅಯ್ಯೋ, ಇದೇ ಒಂದು ಮಿಸ್ಟೇಕ್ ಆಗೋದು. ಹೋ, ಹೊಡಿತೀರಾ? ಟೀಮ್ಮೇಟ್ಗೆ ಹೊಡಿತೀರಾ? ನಮ್ಮ ಗಾರ್ಡ್ಸ್ಗೆ ಹೊಡಿತೀರಾ? ತಗೋ ತಗೋ. ಓಡ್ತಾವ್ ನೋಡಿ ಅವನು ಹೊರಗಡೆ. ಹುಡ್ಕೊಂಡು ಹೊಡಿಬೇಕು ಇವಾಗ. ಅಯ್ಯೋ, ಮಿಸ್ ಆದ. ನಾನು ಸ್ವಲ್ಪ ಸ್ಲೋ ಹೊಡಿತೀನಿ ಗೈಸ್. ಇಬ್ಬರು ಒಟ್ಟಿಗೆ ಹೊಡಿತೀವಿ ಇವಾಗ. ಇದೇನಾಗ್ತಾ ಇದೆ? ಅಯ್ಯೋ, ನಾನು ಅವ್ನು ಹೊಡೆದ್ವಾ ಗೈಸ್? ಅವನೇನ ಇದು? ನನಗೆ ನಿಜವಾಗ್ಲೂ ಟಾರ್ಗೆಟ್ ಯಾರಂತಾನೆ ಗೊತ್ತಿರಲಿಲ್ಲ. ನಾನು ಗಾರ್ಡ್ಸ್ ಅಂತ ಹೊಡಿತಾ ಇದ್ದೆ ಇವನ್ನ. ಓಕೆ, ನಾವು ಹೊಡೆದ್ವಿ ಇವನ್ನ. ಆ್ಯಸ್ ಯೂಶುವಲ್ ಯಾಕಪ್ಪ ಎಲ್ಲಿದ್ದಾನಂತ ಕೇಳ್ದ, ಅವನೇನು ಹೇಳಿಲ್ಲ. ಆದರೂ ಪರವಾಗಿಲ್ಲ. ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಮ್ಯಾಪಲ್ಲಿ ಲೊಕೇಶನ್ ಏನು ಕಾಣಿಸ್ತಾ ಇಲ್ಲ. ಓಕೆ, ಇವಾಗ ಕಾಣಿಸ್ತು, ಹೋಗೋಣ ಬನ್ನಿ. 2 seconds later. ನಾವು ಯಾವುದೋ ಪಿಜನ್ ಗೂಡು ಹತ್ರ ಬಂದ್ವಿ ಗೈಸ್. ಈ ಗೂಡೊಳಗಡೆ ಪಿಜನ್ ಕಾಲಲ್ಲಿ ಕಾಂಟ್ರಾಕ್ಟ್ ಇರುತ್ತೆ. ಯಾವ ರೀತಿ ಅಂದರೆ, ಯಾರನ್ನಾದರೂ ಪಾಸಿನ ಹುಡುಕಿ ಕೊಲ್ಲಬೇಕು, ಆ ರೀತಿ. ನೋಡಿ, ಇಲ್ಲಿದೆ ಬಂತು ನೋಡಿ. ಈ ಲೆಟ್ರ್ ಬಂದುಬಿಟ್ಟು ಲೊರೆನ್ಜೋ ಬರೆದಿದ್ದಾನೆ. ಅವನದಲ್ಲಿ ಏನು ಬರೆದಿದ್ದಾನೆ ಅಂತ ಹೇಳಿದ್ರೆ, ಸ್ಯಾನ್ ಜಿಮಿಗ್ನಾನೋದಲ್ಲಿ 4 ಜನ ಗಾರ್ಡ್ಸ್ ಇವನು ಕೊಲ್ಲಬೇಕಂತ, ಅಂದರೆ ಲೊರೆನ್ಜೋನ ಕೊಲ್ಲಬೇಕಂತ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಈಸಿ ಇವಾಗ 4 ಜನ ಹುಡುಕಿ ಸಾಯಿಸಬೇಕು. ಅವನಿಗದ್ರ ಬದಲಾಗಿ ಕ್ಯಾಶ್ ಸಿಗುತ್ತೆ ಅಷ್ಟೇ ಗೈಸ್, ಸಿಂಪಲ್. ಅವ್ರನ್ನ ಬೇಗ ಬೇಗ ಹೊಡಿಬೇಕು. ಇಲ್ಲೇ ನೇರ್ ಇದ್ದಾರೆ ಅವರು, ಜಾಸ್ತಿ ದೂರ ಇಲ್ಲ. ಒಬ್ಬನ ಹತ್ರ ಬಂದ್ವಿ, ಆದರೆ ಗಾರ್ಡ್ಸ್ ಮಾತ್ರ ನಮ್ಮನ್ನು ಬಿಡ್ತಾ ಇಲ್ಲ ಗೈಸ್. ಎಲ್ಲರೂ ಏನು ಹುಡ್ಕೊಂಡು ಬರ್ತಾವ್ರೆ. ಓಕೆ, ಬಂದರು. ಇವಾಗ ಫಸ್ಟ್ ಕೆಳಗಡೆ ಇರೋರನ್ನ ಹೈರ್ ಮಾಡ್ಕೋಬೇಕು. ಇವಾಗ ಬನ್ನಿ, ಎಲ್ಲರೂ ಬನ್ನಿ. ಇವನು ಇಲ್ಲೇ ಎಲ್ಲ ಇದ್ದಾನೆ. ಓಕೆ, ಇಲ್ಲೇ ಇದ್ದಾನೆ ನೋಡಿ, ಇವನೇ ಫಸ್ಟ್ ಟಾರ್ಗೆಟು. ಇವನ್ನ ಫಸ್ಟ್ ಫಿನಿಶ್ ಮಾಡಬೇಕು. ಓಕೆ, ಅವನ ಕತೆ ಮುಗೀತು. ಇವರು ಗಾರ್ಡ್ಸ್ನೆಲ್ಲ ಇವ್ರು ನೋಡ್ಕೋತಾರೆ, ಏನು ತೊಂದರೆ ಇಲ್ಲ. ಇವರೇನು ಚೇರ್ ಮಾಡ್ತಾ ಇದ್ದಾರೆ. ಸಾಯಿಸಿದ್ರೆ ಖುಷಿ ಆಗುತ್ತೆ ಗೈಸ್ ಇವ್ರಿಗೆ, ಅದಕ್ಕೆ ಚೇರ್ ಮಾಡ್ತಾ ಇದ್ದಾರೆ. ಕಮೋನ್ ಅಂತ. ಓಕೆ, ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಇನ್ನು 3 ಜನ ನೋಡಿಬೇಕು. ಸೆಕೆಂಡ್ ಲೊಕೇಶನ್ ಹತ್ರ ಬಂದ್ವಿ. ಎಲ್ಲೋ ಇದ್ದಾನೆ ಮಾತ್ರ ಅವನು, ಎಲ್ಲೂ ಕಾಣಿಸ್ತಾ ಇಲ್ವೇ? ಎಲ್ಲಿದ್ಯಾ ಗುರು? ಓಕೆ, ಇಲ್ಲೇ ಇದ್ದಾನೆ ನೋಡಿ, ಯೆಲ್ಲೋ ಕಲರ್. ಇವನಿಗೂ ನೈಫ್ ಥ್ರೋ ಮಾಡಿ ಸಾಯಿಸ್ಬಿಡೋಣ ಗೈಸ್. ಏನು ಮಾಡ? ಶೂಟ್ ಮಾಡೋ, ಫಿನಿಶು. ಓಕೆ, ಇನ್ನಿಬ್ಬರಿದ್ದಾರೆ, ಅವ್ರನ್ನೂ ಮುಗಿಸೋಣ. 3ನೇ ಮಾರ್ಕ್ ಹತ್ರ ಬಂದ್ವಿ. ನಮ್ಮ ಟಾರ್ಗೆಟ್ ಇಲ್ಲೇ ಇದ್ದಾನೆ ನೋಡಿ ಮೇಲೆ. ಇವನು ಹೊಡೆದ್ರೆ
3 ಜನ ಫಿನಿಶು. ಸ್ವಲ್ಪ ಹತ್ರ ಹೋಗೋಣ. ಇಲ್ಲಿಂದ ಏಮ್ ಆಗ್ತಾಯಿಲ್ಲ. ಓಕೆ, ಇಲ್ಲಿಂದ ಆಗ್ತಾಯಿಲ್ಲ. ಸ್ವಲ್ಪ ನೀರು ಹೋಗಬೇಕು. ಇಲ್ಲಿಂದ ಕರೆಕ್ಟಾಗಿ ಓಕೆ ಫಿನಿಶು. ಇವನು ಹೋದ ಗೈಸ್. ಇನ್ನೊಬ್ಬ ಇದ್ದಾನೆ, ಅವನ ಹತ್ರ ಹೋಗ್ಬಿಡೋಣ. ಅವನು ಹೊಡೆದ್ಬಿಟ್ಟು ಬೇರೆ ಏನು ಮಿಷನ್ ಇದೆ ಅಂತ ನೋಡೋಣ. 4ನೇವನು ಇಲ್ಲೇ ಮೇಲೆ ಇದ್ದಾನೆ. ನನಗಿದು ಹತ್ತೋದು ಮಾತ್ರ ಕಷ್ಟ ಆಗ್ತಾಯಿದೆ ನಿಜವಾಗ್ಲೂ. ತುಂಬ ಹೈಟಲ್ಲಿದ್ದಾನೆ. ಆಲ್ರೆಡಿ ಅರ್ಧ ಬಿಲ್ಡಿಂಗ್ ಹತ್ತಿದ್ದೀನಿ. ಅದು ರೊಟೇಷನ್ ಆಗಿ ಹೋಗಬೇಕು, ಯಾಕಂದರೆ ಸ್ಟ್ರೈಟಾಗಿ ದಾರಿ ಇಲ್ಲ. ಎಲ್ಲಿ ನೋಡಿ, ಇಲ್ಲಿಂದ ರೊಟೇಟ್ ಆಗಬೇಕು. ರೊಟೇಟ್ ಆಗಿ ಹೋಗಬೇಕು. ಅವ್ನು ಮೇಲೆ ಹೋಗಿ ಕೂತ್ಕೊಂಡಿದ್ದಾನೆ. ಅವನೊಂದು ಸಾಯಿಸಿದ್ರೆ ಮುಗೀತು ಗೈಸ್, ಈ ಮಿಷನ್ ಕಂಪ್ಲೀಟು. ನೆಕ್ಸ್ಟ್ ಏನು ಮಿಷನ್ ಇದೆ ಅಂತ ನೋಡಬೇಕು. ಓಕೆ, ಇಲ್ಲೇ ಇದ್ದಾನೆ ನೋಡಿ. ಇಲ್ಲಿಂದ ರೈಟ್ ಹೋಗೋಣ. ರೈಟ್ ಹೋಗಿ ಅವ್ನು ಬರೋವರೆಗೂ ವೆಯ್ಟ್ ಮಾಡೋಣ. ಬರ್ತಾಯಿದ್ದಾನೆ. ಓಕೆ, ಕಸಕ್. ಓಕೆ, ಇವನು ಫಿನಿಶು. ಏನು ಜಾಸ್ತಿ ಅಮೌಂಟ್ ಸಿಕ್ಕಿಲ್ಲ ಗೈಸ್ ಇದರಲ್ಲಿ. 2000 ಫ್ಲೋರೆನ್ಸ್ ಕೊಟ್ಟವ್ರೆ. ಇದು ಮೋಸ್ಟ್ಲಿ ಸೈಡ್ ಮಿಷನ್ ಇರಬೇಕು. ಇದು ಮೇನ್ ಸ್ಟೋರಿಗೆ ಬರಲ್ಲ ಅನಿಸುತ್ತೆ. ಆದರೂ ನಾನು ಕಂಪ್ಲೀಟ್ ಮಾಡಿದೆ, ತೊಂದರೆ ಇಲ್ಲ. ಇವಾಗ ಮ್ಯಾಪಲ್ಲಿರೋ ಮಾರ್ಕ್ ಕಡೆ ಹೋಗೋಣ ಗೈಸ್. ನಮಗೋಸ್ಕರ ಏನಾದರೂ ಹೊಸ ಮಿಷನ್ ಇರುತ್ತೆ. ನಮಗೋಸ್ಕರ ಅಲ್ಲ, ಆಲ್ರೆಡಿ ರೆಡಿಯಾಗಿರುತ್ತೆ ಮಿಷನ್ನು. ಅದನ್ನೇ ಹೋಗ್ಬಿಟ್ಟು ಕಂಪ್ಲೀಟ್ ಮಾಡೋಣ. ಬಂದ್ವಿ ಮಾರ್ಕ್ ಹತ್ರ. ಅಲ್ಲಿ ನೋಡಿ ಎಲ್ಲ ಬಂದು ನಿಂತಿದ್ದಾನೆ, ಅವನೇ ಗೈಸ್. ಅವನ ಹತ್ರ ಹೋಗ್ಬಿಟ್ಟು ಮಾತಾಡಬೇಕು. ಅಣ್ಣ ಹೇಳಿ, ನೆಕ್ಸ್ಟ್ ಯಾರನ್ನ ಕೊಲ್ಲಬೇಕು? ಓಕೆ, ನ್ಯೂ ಟಾರ್ಗೆಟು. spouting scripture and arrows in equal measure. The man has clearly lost his mind. Making matters worse, he's posted archers all around him. You do well to clear them out before approaching. ಓಕೆ, ನೀವು ಎದುರುಬೇಡಿ, ನಾವಿದ್ದೀವಲ್ವಾ ಗಾಯ್ಸ್. ಇವಾಗ ಬಂದ್ಬಿಟ್ಟು ಅದು ಯಾರೋ ಆಂಟೋನಿಯೋ ಮೊಫೆ ಅಂತಿದ್ದಾನೆ. ಅವನು ಯಾವುದೋ ಟವರ್ ಟಾಪಲ್ಲಿರ್ತಾನೆ. ಅವನ್ನ ನಾವು ಇವಾಗ ಅಸಾಸಿನೇಷನ್ ಮಾಡ್ಬೇಕು ಗೈಸ್. ಬನ್ನಿ ಹೋಗೋಣ. ಅವನು ಯಾವ ಟವರ್ ಮೇಲಿದ್ರು ಎಳ್ಕೊಂಡು ಹೊಡೆದಾಕ್ಬಿಡೋಣ. 82 kilometers later. ನಾವು ಲೊಕೇಶನ್ಗೇನೋ ಬಂದ್ವಿ, ಆದರೆ ಅವನು ಮಾತ್ರ ಟವರ್ ಮೇಲಿದ್ದಾನೆ ಗೈಸ್. ಇಲ್ಲಿ ನೋಡಿ, ಈ ಟವರಲ್ಲಿದ್ದಾನೆ. ನಾವು ಈ ಟವರ್ಗೆ ಬರಬೇಕಾದ್ರೆ ಈ 3 ಬಿಲ್ಡಿಂಗ್ನ ಒಂದೊಂದೇ ಹತ್ತಬೇಕು ಗೈಸ್. ಒಂದೊಂದೇ ಹತ್ತಿ ಆ ಹಗ್ಗದ ಮೂಲಕ ಪಾಸ್ ಆಗಬೇಕು. ಓಕೆ, ಫಸ್ಟ್ ಇದನ್ನೇ ಹತ್ತೋಣ, ಯಾಕಂದರೆ ಇಲ್ಲಿಂದ ಹಗ್ಗ ಮಿಡ್ಲಿರೋ ಬಿಲ್ಡಿಂಗ್ ಹೋಗುತ್ತೆ, ಅದಕ್ಕೋಸ್ಕರ. ಇನ್ನೇನು ಮೇಲೆ ಬಂದ್ವಿ, ಆದರೆ ಇಲ್ಲೊಂದು ಫೆದರ್ ಇದೆ, ಫಸ್ಟ್ ಕಲೆಕ್ಟ್ ಮಾಡ್ಕೋಬೇಕು ಇದನ್ನ. ಓಕೆ, ಇವಾಗ ಇಬ್ಬರಿದ್ದಾರೆ ಗೈಸ್ ಮೇಲೆ. ನೋಡ್ಕೊಂಡು ಹೋಗ್ಬೇಕು. ಕೆಳಗಡೆಯಿಂದನೇ ಚಾಕು ಹಾಕೋಕೆ ಸಿಕ್ಕದೆ ಚಾಕು ಹಾಕಬೇಕು. ಓಕೆ, ಸಿಕ್ಕಲ್ಲ, ಮೇಲೆ ಹೋಗೋಣ. ತಗೋ. ಓಕೆ, ಒಬ್ಬ ಫಿನಿಶು. ಇವನು ಫಿನಿಶ್. ಕೆಳಗಡೆ ಬಿದ್ದ ಗೈಸ್. ಇವಾಗ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಓಕೆ, ಎನಿಮೀಸ್ ಇದ್ದಾರೆ ಇಲ್ಲಿ. ಓಕೆ, ಇಲ್ಲೇ ಮೇಲೆ ಹತ್ಬೇಕು ಗೈಸ್. ಇಲ್ಲೇ ಇದ್ದಾನೆ ನೋಡಿ. ಬೇಗ ಹತ್ಬಿಟ್ಟು ಫಿನಿಶ್ ಮಾಡೋಣ. ಇವನು ಇಬ್ಬರು ಇರಬೇಕು, ಒಬ್ಬರಿರೋ ಚಾನ್ಸ್ ಇಲ್ಲ. ಒಬ್ಬನೇ ಇದ್ದಾನೆ. ಓಕೆ, ಇಲ್ಲ ಗೈಸ್, ಇಬ್ಬರಿದ್ದಾರೆ. ಬನ್ರೋ, ತಗೋ. ಕಸಕ್ 1, ಕಸಕ್ 2. ಇವರೆಲ್ಲ ವೀಕ್ ಗೈಸ್, ವೀಕ್ ಇವರು. ಇವಾಗ ಆ ಬಿಲ್ಡಿಂಗ್ ಹೋಗಬೇಕು. ಈ ಹಗ್ಗ ಯೂಸ್ ಮಾಡಿಕೊಂಡು ಹಗ್ಗದ ಮೇಲೆ ಜಂಪ್ ಮಾಡೋಣ. ಇಲ್ಲಿಂದ ಲೆಫ್ಟ್. ಓಕೆ, ಇಬ್ಬರಿದ್ದಾರೆ ನೋಡಿ. ಅಯ್ಯೋ, ಎಷ್ಟು ಮಿಸ್. ಕೆಳಗಡೆ ಹೋಗ್ತಾಯಿದ್ದೆ ಇವಾಗ. 1, 2. ಇವನೇನು ಕೆಳಗಡೆ ಎಲ್ಲ ಜನರನ್ನು ಹಾಕೊಂಡು ಇವನೇ ಮೇಲೋಗಿ ನಿಂತಿದ್ದಾನೆ. ಬಿಡಿ, ಅವನು ಏನೇ ಮಾಡಲಿ, ಇವತ್ತು ಅವನ ಸಾವು ಮಾತ್ರ ಖಚಿತ. ಹೋಗೋಣ. ಇವಾಗ ಇಲ್ಲಿಂದ ಜಂಪ್ ಮಾಡಬೇಕು. ಓಕೆ, ಈ ಬಿಲ್ಡಿಂಗ್ ಟಾಪಲ್ಲಿದ್ದಾನ, ನೆಕ್ಸ್ಟ್ ಬಿಲ್ಡಿಂಗ್ ಟಾಪಲ್ಲಿದ್ದಾನ ಗೊತ್ತಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಬಿಲ್ಡಿಂಗ್ ಇರಬೇಕು. ಇಲ್ಲ ಗೈಸ್, ಇದೇ ಬಿಲ್ಡಿಂಗಲ್ಲಿದ್ದಾನೆ ಅವನು. ಯಾಕಂದರೆ ಈ ಬಿಲ್ಡಿಂಗಿಂದ ಹಗ್ಗ ಹೋಗಿಲ್ಲ, ಅದಕ್ಕೋಸ್ಕರ ಕನ್ಫರ್ಮ್ ಆಗಿದೆ ಅವನು ಇದೇ ಬಿಲ್ಡಿಂಗ್ ಟಾಪಲ್ಲಿದ್ದಾನೆ. ಆದರೂ ಟಾಪಲ್ಲಿ ಹೋಗಿ ನಿಂತ್ಕೊಂಡ್ರೆ ಈಸಿಯಾಗಿ ಬಿಡ್ತಾನಾ? ಬಿಡಲ್ಲ ಗೈಸ್, ಬಿಡಲ್ಲ. ಓಕೆ, ಈ ಬಿಲ್ಡಿಂಗ್ ಹತ್ತಬೇಕಾದ್ರೆ ಸುತ್ತಾಕೊಂಡು ಹತ್ತಬೇಕು. ಓಕೆ, ಇವಾಗ ಇಲ್ಲಿಂದ ಹತ್ಬೋದು ಗೈಸ್, ಮಿಡ್ಲಿಂದ. ಓಕೆ, ಓಹೋ, ಎನಿಮಿ ಇದ್ದಾನೆ. ಹಿಂದಿಂದ ಹೋಗಿ ತಗೋ. ಅಯ್ಯೋ, ಕೆಳಗಡೆ ಬಿದ್ದ ಗೈಸ್ ಅವನು. ಇಲ್ಲೊಬ್ಬ ಇದ್ದಾನೆ, ನೋಡ್ಬಿಟ್ಟ ಮಾತ್ರ. ತಗೋ.
ಕಸಕ್. ಓಕೆ ಅವನು ಫಿನಿಶು. ಇನ್ನೂ ಒಬ್ಬ ಇದ್ದಾನೆ. ಬಾ. ಅಯ್ಯೋ ತಗೋ. ಓಕೆ ಅವನು ಕತ್ತಿನೂ ಹಿಡ್ಕೊಂಡಿದ್ದ, ಆ್ಯರನ್ನು ಹಿಡ್ಕೊಂಡಿದ್ದ ಗೈಸ್. ಎರಡು ಯೂಸ್ ಮಾಡ್ಬೋದಾ? ಓಕೆ ಇಲ್ಲೇ ಟಾಪಲ್ಲಿದ್ದಾನೆ. ಓಕೆ ಇಲ್ಲೇ ಇದ್ದಾನೆ ನೋಡಿ. ಬಿಲ್ಡಿಂಗ್ ಟಾಪಲ್ಲಿದ್ದರೆ ಉಳ್ಕೋತೀನಂತ ಮಾಡಿದ್ದಾನೆ. ತಗೋ. ಮಾತಾಡಬಾರ್ದು, ಸುಮ್ಮನೆ ಇರಬೇಕು. ಓಕೆ ಇವನ ಕತೆನೂ ಫಿನಿಶು. ಡಿಮನ್ ಗಿಮನ್ ಅಂದರೆ ಇನ್ನೊಂದು ಸತಿ ಹಾಕ್ಬಿಡು ಹೊಟ್ಟೆಗೆ. My friend. No, I will. Che tu possa al fine trovare riposo. ನೋಡಿ ಒಂದು ಸ್ಟಾರ್ಟ್ ಆಯಿತು. Corpo e nella mente ಎಲ್ಲರನ್ನು ಸಾಯಿಸೋದು, requiesca. ಹಿಂಗೆ ಹಿಡ್ಕೊಳ್ಳೋದು, ರೆಸ್ಟ್ ಇನ್ ಪೀಸ್ ಅಂತ ಹೇಳೋದು. ಓಕೆ ಅಯ್ಯೋ ಇವನು ಯಾವಾಗ ಹೆಗಲ ಮೇಲೆ ಬಂದುಬಿಟ್ಟ. ಇವನು ಏನು ಮಾಡ್ಬೇಕು ಗೊತ್ತಾ? ಇಲ್ಲಿಂದ ಕೆಳಗಡೆ ಎಸಿಬೇಕು ಗೈಸ್. ರೆಸ್ಟ್ ಇನ್ ಪೀಸ್. ಇವಾಗ ರೆಸ್ಟ್ ಇನ್ ಪೀಸ್ ಅದ ಅವನು. ಇವಾಗ ಇಲ್ಲಿಂದ ಜಂಪ್ ಮಾಡಿಬಿಟ್ಟು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ ಗೈಸ್. ಇಲ್ಲೇ ನಿಯರ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ ಆಯಿತಾ? ಮಾರ್ಕ್ ಹತ್ರ ಬಂದ್ವಿ. ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಟಾಪಲ್ಲಿದೆ ಗೈಸ್ ಮಾರ್ಕು. ಇಲ್ಲಿದೆ ನೋಡಿ. ಇವಾಗ ಏನು ಮಿಷನ್ ಇದೆ ಅಂತ ನೋಡಬೇಕು. ಏನೂ ಆಗ್ತಾನೆ ಇಲ್ಲ. ಓಕೆ ಡೈಲಿ ಯಾಕೋಪದೆ ಪಾಸಿಟ್ ಟು ದ ಟೆಂಪ್ಲರ್ ಮೀಟಿಂಗ್ ದೆನ್ ಅಸಾಸಿನೇಟ್ ಹಿಮ್. ಓಹೋ ಯಾಕೋಪದು ಟೈಮ್ ಬಂತು ಗೈಸ್. ಯಾಕೋಪ ಟೈಮ್ ಬಂತು. ಇವನಿಗೋಸ್ಕರ 2-3 ಎಪಿಸೋಡಿಂದ ಹುಡ್ಕೊಂಡು ಬರ್ತಾಯಿದ್ದೀವಿ. ಹಾಗೆ ಎಲ್ಲರೂ ಸಾಯಿಸ್ಕೊಂಡು ಬರ್ತಾಯಿದ್ದೀವಿ. ಆದರೆ ಇವನು ಮಾತ್ರ ಸಿಕ್ಕಿರಲಿಲ್ಲ. ಇವಾಗ ಕರೆಕ್ಟಾಗಿ ಸಿಕ್ಕಿದ್ದಾನೆ. ಫಸ್ಟ್ ಇಳಿದ್ಬಿಟ್ಟು ಇಲ್ಲಿಂದ ಅವನು ಹಿಂದೆ ಹೋಗಿ ಹೊಡೆಯೋದು ಬೇಡ, ಡೈರೆಕ್ಟಾಗಿ ಹೊಡೆಯೋಣ. ಎಲ್ಲಿದ್ದಾನೆ? ಓಕೆ ಇಲ್ಲೇ ಇದ್ದಾನೆ ನೋಡಿ, ಯೆಲ್ಲೋ ಕಲರ್ ನಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ. ನಾವು ಸ್ಟ್ರೈಟಾಗಿ ಹೋಗ್ಬಿಟ್ಟು, ಜನಗಳು ಜಾಸ್ತಿ ಇದ್ದಾರೆ ಮಾತ್ರ. ಓಕೆ ಇಲ್ಲೇ ಇದ್ದಾನೆ. ತಗೋ. ಓಕೆ ಇದೇನು? ಓಹೋ ನಾವು ಮಿಷನ್ ಥರನೇ ಫಾಲೋ ಮಾಡ್ಬೇಕು ಗೈಸ್. ನಾವು ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಒಂದು ನಮ್ಗೆ ಟೈಮ್ ಸಿಗುತ್ತೆ, ಆವಾಗ ಹೊಡಿಬೇಕು ಗೈಸ್. ಪರವಾಗಿಲ್ಲ, ಇವಾಗ ರೂಲ್ಸ್ನ ಫಾಲೋ ಮಾಡೋಣ. ಓಕೆ ಅಲ್ಲಿ ಬರ್ತಾ ಇದ್ದಾನೆ ನೋಡಿ, ಯೆಲ್ಲೋ ಕಲರ್. ನಾವಿವಾಗ ಅವ್ನು ಗೊತ್ತಾಗದೆ ಇರೋ ಹಾಗೆ ಫಾಲೋ ಮಾಡ್ಬೇಕು ಅವನ್ನ ಹಿಂದಿನಿಂದ. ಗಾರ್ಡ್ಸ್ಗೂ ಗೊತ್ತಾಗಬಾರ್ದು ಗೈಸ್. ಗಾರ್ಡ್ಸಿಗೆ ಗೊತ್ತಾದರೂ ಮುಗೀತು ಕತೆ. ಸ್ವಲ್ಪ ಮುಂದೆ ಹೋಗೋಣ. ಅಯ್ಯೋ ಬಂದರು ನೋಡಿ, ಸಾಂಗ್ ಹೇಳ್ತಾರೆ, ನಮ್ಮ ಸುತ್ತ ಬರ್ತಾರೆ. ನಾವು ಕ್ಯಾಶ್ ಹಾಕಿದ್ರೆ ಮಾತ್ರ ಓಡೋಗ್ತಾರೆ ಗೈಸ್. ಇಲ್ಲ ಸಾಯಿಸ್ಬೇಕು ನನ್ನ ಮಕ್ಕಳನ್ನ. ಓಕೆ ನಾವು ಹೋಗೋಣ ಮುಂದೆ. ಮುಂದೆ ಹೋಗೋಕ್ಕಾದ್ರೂ ಬಿಟ್ರು. ಎಷ್ಟು ಜನ ಇದ್ದಾರೆ ಗೈಸ್ ಇಲ್ಲಿ. ಅವ್ನು ಹೋಗ್ತಾ ಇದ್ದಾನೆ ಮುಂದೆ. ಇವಾಗ ಫಿನಿಷ್ ಮಾಡ್ಬೋದಾ ನೋಡೋಣ ಒಮ್ಮೆ. ಬೇಡ ಬಿಡಿ, ಹೋಗೋಣ ಕ್ಲೀನಾಗಿ. ಇವನೇನು ಎಲ್ಲರ ಜೊತೆ ಮಾತಾಡ್ಕೊಂಡು ಹೋಗ್ತಾವನೆ. ಓಕೆ ಸ್ವಲ್ಪ ಮುಂದೆ ಹೋಗ್ಬೋದು ಇವಾಗ. ಬನ್ನಿ ಗಾಡ್ಸ್ ಬನ್ನಿ, ಅಟ್ಯಾಕ್ ಮಾಡೋಣ. ಈ ನನ್ನ ಮಕ್ಕಳು ಒಂದೆರಡು ಅಲ್ಲಣ್ಣ. ಇನ್ನು ಎಷ್ಟು ದೂರ ಇವನು ಹಿಂದೆ ಹೋಗ್ಬೇಕು? ಅಟ್ಯಾಕ್ ಮಾಡಿ ನೋಡೋಣ ಒಮ್ಮೆ. ಓಕೆ ಕರೆಕ್ಟಾಗಿ ಹೋಗ್ಬಿಟ್ಟು ಹಿಂದಿಂದ. ಅಯ್ಯೋ ಹೋ. ಓಕೆ ಇಲ್ಲ ಗಾಯ್ಸ್, ಅಟ್ಯಾಕ್ ಮಾಡಬಾರ್ದಿತ್ತು. ಇವಾಗೇನು ಸ್ಟಾರ್ಟಿಂಗಿಂದ ಬಿಡ್ತಾರಾ ಗಾಯ್ಸ್? ಆವಾಗ ಇಲ್ಲೇ ಔಟ್ ಆಗಿದ್ದೀನಿ. ಇವಾಗ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ. ಅವ್ನು ಮುಂದೆ ಹೋಗ್ತಾ ಇದ್ದಾನೆ ನೋಡಿ, ಅವನ್ನ ಹೀಗೆ ಫಾಲೋ ಮಾಡ್ಕೊಂಡು ಹೋಗೋಣ. ಅವ್ನಿಗೆ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡೋದು ಬೇಡ ಗೈಸ್. ಯಾವಾಗ ನಮ್ಗೆ ಅಟ್ಯಾಕ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಆವಾಗ ಅಟ್ಯಾಕ್ ಮಾಡೋಣ. ಈ ಗರ್ಲ್ಸ್ ಇದ್ದಾರಲ್ವ, ಗರ್ಲ್ಸ್ ಮಧ್ಯೆ ಹೋಗಬೇಕು. ಇಲ್ದಿದ್ರೆ ನಾವು ಸಿಕ್ಕಾಕೋತೀವಿ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಷ್ಟೆ. ಈ ಗಾರ್ಡ್ಸ್ ಬೇರೆ ಪ್ರಾಬ್ಲಮ್ಮು. ಓಕೆ ತಪ್ಪಿಸ್ಕೊಂಡ್ವಿ. ಇನ್ನೂ ಎಷ್ಟು ದೂರ ನಡ್ಕೊಂಡು ಹೋಗ್ತೀಯ ಗುರು? ಹೋಗ್ತಾನೆ ಅವನೇ ಅವಾಗಿಂದ. ನಾನು 2 ಸತಿ ಔಟ್ ಆಗಿದ್ದೀನಿ ಆಲ್ರೆಡಿ. What are you and the others planning, Jacopo?
ಈಸಿಯೋ ಅವ್ನ ಪ್ಲ್ಯಾನಿಂಗ್ ತಿಳ್ಕೊಬೇಕು, ಅದಕ್ಕೋಸ್ಕರ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ದಿದ್ರೆ ಇಷ್ಟೊತ್ತಿಗೆ ಯಾಕಪ್ಪ ಫಿನಿಶ್ ಆಗ್ತಾ ಇದ್ದ. ಇವು ನಿಂತ್ಕೊಳ್ಳೋ ಆಲೋಚನೆಯಲ್ಲೇ ಇಲ್ಲ ಗೈಸ್, ಹೋಗ್ತಾನೇ ಅವನೇ. ನೋಡೋಣ ಇನ್ನೂ ಎಷ್ಟು ದೂರ ಹೋಗ್ತಾನೆ ಅಂತ. ಅವನಿಗೆ ಒಬ್ಬ ಗಾರ್ಡ್ ಬೇರೆ ಹಿಂದೆ. ಓಕೆ, ಹಿಂಗೆ ಫಾಲೋ ಮಾಡ್ಕೊಂಡು ಹೋಗೋಣ. ಅಯ್ಯೋ ನೋಡ್ಬಿಟ್ಟ, ಇಲ್ಲೇ ಅಡುಗೆ ಕೂತ್ಕೊಳ್ಳೋಣ. ನೋಡಿದ್ನ ಇಲ್ಲ ಗೈಸ್, ಇವ್ರು ಯಾಕೆ ಬೇಕಂತಾನೆ ಅಡ್ಡ ಬರ್ತಾ ಇದ್ದಾರೆ. ಇವ್ರ ಮಕ್ಕಳೇ ಅಲ್ಲ. ಸರಿ ಗೈಸ್, ಇವತ್ತಿನ ವೀಡಿಯೋಗೆ ಸಾಕು ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾಕೋಪನ ಫಿನಿಶ್ ಮಾಡೋಣ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.